ಶಕುಂತಲಾ ಮೇಡಮ್ ಆರ್ಸಿರೋ ಸೊಸೆ ವಿಷಯನ ಅವ್ರ ಮುಂದೆನೆ ಮಾತಾಡಿದ್ರೆ ಒಳ್ಳೇದು ಅನಿಸ್ತಿದೆ. ಅವ್ರ ಸೊಸೆ ತಲೆಯಲ್ಲಿ ಏನೇನ್ ಓಡ್ತಿದೆ, ಏನೇನ್ ಯೋಚನೆ ಮಾಡ್ತಾರೆ ಅಂತ ಅವ್ರಿಗೂ ಗೊತ್ತಾಗ್ಲೇಬೇಕು. ನಡಿ. ನಿಮ್ಮಿಬ್ರು ಮಧ್ಯೆ ಸಿಕ್ಕಾಕೊಂಡ್ರೋನು ನಾನು. ಅವ್ರು ಹೇಳಕ್ ಬಿಡ್ತಿಲ್ಲ, ನೀನ್ ಹೇಳ್ತಿಲ್ಲ. ಇಬ್ರು ಏನ್ ನಡೆಸ್ತಾ ಇರಾ? ಏನಿಲ್ಲ ಭೂಪತಿ, ಇವಳೇನೋ ಪ್ರ್ಯಾಂಕ್ ಮಾಡ್ತಿದ್ದಾಳೆ. ನಾ ಹೇಳ್ತಿದ್ದೀನಿ ಅತ್ತೆ ಮುಂದೆ ಈ ತರ ಎಲ್ಲ ನಡ್ಕೋಬಾರ್ದು, ಅವ್ರಿಗಿಷ್ಟ ಆಗಲ್ಲ ಅಂತ. ಇವಳು ಕೇಳಕ್ಕೆ ರೆಡಿ ಇಲ್ಲ. ನಕ್ಷತ್ರ, ನಾನು ಈಗಲೂ ಹೇಳ್ತಿದ್ದೀನಿ, ಬೇಡ. ಅತ್ತೆಗೆ ಕೆಲಸ ಇರುತ್ತೆ, ಅವ್ರು ಬ್ಯುಸಿ ಇರ್ತಾರೆ. ಪ್ಲೀಸ್ ನನ್ನ ಮಾತು ಕೇಳು, ಮಧ್ಯೆ ಹೋಗಿ ಅವ್ರನ್ನ ಡಿಸ್ಟರ್ಬ್. ಅವ್ರು ಎಷ್ಟೇ ಬ್ಯುಸಿ ಇದ್ರು ಮಗ ಮದ್ವೆ ಆಗ್ತಿರೋ ಹುಡುಗಿ ಮನ್ಸಲ್ಲಿ ಏನಿದೆ ಅಂತ ಅವ್ರು ತಿಳ್ಕೊಳ್ದೆ ಬಿಡ್ತಾರ ಅಲ್ವಾ ಭೂಪತಿ? ವಿಷಯ ಏನು ಅಂತಾನೆ ಗೊತ್ತಿಲ್ಲ ಅಲ್ವಾ ಭೂಪತಿ? ಅಂದ್ರೆ ನಾನು ಏನಂತ ಹೇಳಕ್ಕಾಗತ್ತೆ ನಕ್ಷತ್ರ? ಸಾರಿ ಕಣ ಭೂಪತಿ, ನಿನ್ಗೆ ಟೆನ್ಷನ್ ಆಗ್ತಿದೆ ಅಂತ ಗೊತ್ತು. ಆದ್ರೆ ನಿಮ್ ಮನೆಗೆ ಹೋಗೋ ತನಕ ನೀನ್ ನನ್ನ ಏನು ಕೇಳಬಾರ್ದು. ವಿಷಯ ನಾನು ಶಕುಂತಲಾ ಮೇಡಮ್ ಮುಂದೆನೆ ಹೇಳೋದು. ನಕ್ಷತ್ರ, ಬೇಡ, ಈ ವಿಷಯನೆಲ್ಲ ಬಿಟ್ಬಿಡು. ಬೇಡ. ಬಿಟ್ಬಿಡೋದಾ? ಬಿಡೋ ವಿಷಯನ ಇದು. ವಿಷಯ ಇಷ್ಟು ಮುಂದುವರೆದ್ಮೇಲೆ ಗೊತ್ತಾಗೋರ್ಗೆ ಗೊತ್ತಾಗ್ಲೇಬೇಕಲ್ವಾ? ಬಿಟ್ಬಿಡ್ಬೇಕಾ? ಏನೇ ಬಿಡ್ಬೇಕು ನಕ್ಷತ್ರ? ನನ್ ತಲೆ ಕೆಡ್ತಿದೆ. ಅಟ್ಲೀಸ್ಟ್ ಇಲ್ಲೇ ನಿಂತ್ಕೊಂಡು ನೀವಿಬ್ರೇ ಡಿಸ್ಕಷನ್ ಮಾಡೋ ಬದಲು ಮನೆಗಾದ್ರೂ ಹೋಗೋಣ. ಅಲ್ಲಾದ್ರೂ ಇವಳು ಬಾಯಿ ಬಿಡ್ತಾಳೇನೋ, ಅಲ್ಲಾದ್ರೂ ಹೇಳ್ತೀಯ ತಾನೆ? ಶ್ವೇತಾ ಪ್ಲೀಸ್ ಬನ್ನಿ. ಬಾ ಮಾರೈತಿ, ಅದೇನ್ ಹೇಳ್ಬೇಕೋ ಹೇಳ್ಬಾ. ನಮಸ್ಕಾರ ಪುರೋಹಿತ್ರೆ. ನಮಸ್ಕಾರ. ಹೇಳಿ, ಏನು ಪೂಜೆ ಏನು ಮಾಡಿಸೋದಿತ್ತಾ? ಪೂಜೆ ಅಲ್ಲ, ಮೃತ್ಯುಂಜಯ ಹೋಮ ಆಯ್ತು. ಹೌದಾ? ಅಲ್ಲಿ ಕೌಂಟರಲ್ಲಿ ಬುಕ್ ಮಾಡ್ಕೊಂಬನ್ನಿ, ಇನ್ನು ಅರ್ಧ ಗಂಟೆಲಿ ಹೋಮ ಶುರುವಾಗತ್ತೆ. ನಾವಾಗಲೇ ಬುಕ್ ಮಾಡಿಸಿದ್ದೀವಿ. ಸರಿ ಸರಿ. ಹೆಸರೇನು ಹೇಳಿ? ನಮ್ಮ ಯಜಮಾನ್ರ ಹೆಸರಲ್ಲೇ ಬುಕ್ ಆಗಿರೋದು, ಚಂದ್ರಶೇಖರ್ ಅಂತ. ಚಂದ್ರಶೇಖರ? ಆ ಹೆಸರಲ್ಲಿ ಇವತ್ತು ಯಾವುದು ನೋಂದಣಿ ಆಗಿಲ್ವಲ್ಲ? ಹೌದಾ? ರೀ, ಶ್ವೇತಾ ಏನಾದರೂ ಅವಳ ಹೆಸರಲ್ಲಿ ಮಾಡಿಸಿರ್ಬಹುದಾ? ಶ್ವೇತಾ ಅನ್ನೋ ಹೆಸರಲ್ಲಿ ಬುಕ್ ಆಗಿದೆಯಾ ನೋಡಿ. ಇಲ್ಲ, ಅವ್ರ ಹೆಸರಲ್ಲೂ ಬುಕ್ ಆಗಿಲ್ಲ. ಇವತ್ತು 3 ಜನ ಮಾತ್ರ ಕೊಟ್ಟಿದ್ದಾರೆ, ಅದರಲ್ಲಿ ಅವ್ರ ಹೆಸರು ಇಲ್ಲ. ನೋಡಿ ಬೇಕಾದ್ರೆ. ನಕ್ಷತ್ರ ಪ್ಲೀಸ್, ಇದೆಲ್ಲ ಸರಿ ಹೋಗಲ್ಲ, ಬಿಟ್ಬಿಡು ಇಲ್ಲಿಗೆ. ಸುಮ್ಮನೆ ನಡೀತಿರ್ಬೇಕು. ನಿಂದು ಅತಿ ಆಯ್ತು ನಕ್ಷತ್ರ, ಆಮೇಲೆ ಇದ್ರ ಪರಿಣಾಮ ಸರಿ ಹೋಗಲ್ಲ. ಇವಾಗ ನೀನ್ ನನ್ನ ಹೆದರ್ಸಿ ಬಾಯಿ ಮುಚ್ಚೋ ಜಾಗದಲ್ಲಿ ಇಲ್ಲ ಶ್ವೇತಾ. ನನ್ನಪ್ಪ ಅಮ್ಮನ್ನ ಟಚ್ ಮಾಡಿದ ನೆಕ್ಸ್ಟ್ ಮಿನಿಟೇ ನೀನ ಅಧಿಕಾರನ ಕಳ್ಕೊಂಡಿದ್ಯಾ. ಇವಾಗ ಏನಿದ್ರು ನಾನು ಹೇಳ್ಬೇಕು, ನೀನ್ ಕೇಳ್ಬೇಕು ಅಷ್ಟೇ. ದಿಸ್ ಇಸ್ ನಾಟ್ ಫೇರ್ ನಕ್ಷತ್ರ. ನೀನ್ ಹೇಳ್ದಾಗೆ ನಿಮ್ಮ ಅಪ್ಪ ಅಮ್ಮನ ಬಿಟ್ಟು ಕಳ್ಸುತ್ತಾನೆ.
ಮತ್ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ನೀನ್ ಬಿಟ್ಟೆ ಅನ್ ಮಾತ್ರಕ್ಕೆ ನಾನ್ ಬಿಟ್ಬಿಡ್ಬೇಕಾ? ಅವ್ರನ್ನ ಮುಟ್ಟಿದ್ದಕ್ಕೆ ನೀನ್ ಸರಿಯಾಗಿ ತಟ್ಟಬೇಕು ತಾನೆ? ನೋಡು, ಅತ್ತೆವರೆಗೂ ವಿಷಯ ಹೋಗೋದ್ ಬೇಡ, ಆಮೇಲೆ ಸೀರಿಯಸ್ ಆಗುತ್ತೆ, ಸರಿ ಹೋಗಲ್ಲ. ನೀನ್ ನನ್ನ ಅಪ್ಪ ಅಮ್ಮ ತನಕ ಹೋದ್ಮೇಲೆ ನಾನ್ ನಿನ್ನ ಅತ್ತೆ ತನಕ ಹೋಗ್ದೇ ಇರ್ತೀನ? ನೀನ್ ಅಷ್ಟ್ ಸಾಧಾರಣವಾಗಿ ಬಗ್ಗಲ್ಲ ಅಂತ ನಂಗೆ ಗೊತ್ತು. ಅದಕ್ಕೆ ಎಲ್ಲಿ ಯಾರ ಮುಂದೆ ನಿನಗ್ ಬಿಸಿ ತಟ್ಸ್ಬೇಕೋ ಅಲ್ಲಿ ತಟ್ಸಿದ್ರೇನೆ ನಿನಗ್ ಬುದ್ಧಿ ಬರೋದು. ಅವ್ರಿಗೂ ಗೊತ್ತಾಗ್ಲಿ ಅವ್ರು ಮಾಡ್ಸಿರೋ ಸೊಸೆ ಎಂತವಳು ಅಂತ. ನಡಿ. ಶ್ವೇತಾ, ನೀವಿಬ್ರೆ ಇನ್ನೂ ಏನ್ ಡಿಸ್ಕಸ್ ಮಾಡ್ತಾ ಇರಾ? ನನ್ಗೆ ಕೂತೆ ಟೆನ್ಷನ್ ಆಗ್ತಿದೆ. ಏನ್ ಮಾತಾಡ್ತಾ ಇರಾ? ಬೇಗ ಬನ್ನಿ, ಟೈಮ್ ಆಯ್ತು. ಕರೀತಿದ್ದಾನೆ ತಾನೆ? ನಡಿ. ಬಂದ್ವಿ ಕಣ. ನಕ್ಷತ್ರ, ಇಲ್ಲೇ ಕೂರ್ತೀಯಾ? ನಾನಾ? ಯಾಕೆ ಭೂಪತಿ? ಶ್ವೇತಾ ಮೇಡಮ್ ಕೂರ್ಲಿ. ಕೂತ್ಕೊಳ್ಳಿ ಮೇಡಮ್. ಇದೇ ಕೊನೆ ಸಲ ಅನ್ಸುತ್ತೆ ನೀನ್ ಈ ಕಾರಲ್ಲಿ ಈ ಸೀಟಲ್ಲಿ ಕೂತ್ಕೊಳ್ಳೋದು. ವಾಪಸ್ ಬರ್ತಾ ಆಟೋದಲ್ಲಿ ಬೇಕಾದ್ರೂ ಬರ್ಬೋದು. ಇನ್ ವಿಷಯ ಗೊತ್ತಾದ್ಮೇಲೆ ಇವ್ ನಿನ್ನ ಮನೆಗ್ ಡ್ರಾಪ್ ಮಾಡ್ತಾನೋ ಅನ್ನೋ ನಂಬಿಕೆನೂ ನಂಗಿಲ್ಲ. ಕೂತ್ಕೊಳ್ಳಿ. ಏನೂ ಅಡ್ಡಿ ಇಲ್ಲ, ಇನ್ನೂ ಸಮಯ ಇದೆ ಹೋಮ ಶುರುವಾಗೋದಕ್ಕೆ. ಈಗಲೂ ಹೆಸರು ಕೊಡ್ಬೋದು ನೀವು. ಸರಿ ಅರ್ಚಕ್ರೆ, ಮಾತಾಡಿ ತಿಳಿಸ್ತೀವಿ. ಸರಿ. ಶ್ವೇತಾ ಬುಕ್ ಮಾಡಿದೀನಿ ಅನ್ಲಲ್ರಿ? ಅದೇ ಅರ್ಥ ಆಗ್ತಿಲ್ಲ. ಬುಕ್ ಮಾಡಿದ್ರೆ ನಮ್ಮ ಹೆಸರು ಇರ್ಬೇಕಿತ್ತಲ್ವಾ? ಸುಳ್ಳು ಹೇಳದ್ಲಾ? ಸುಳ್ಳು ಹೇಳಿ ಅಷ್ಟೊಂದು ಅರ್ಜೆಂಟಾಗಿ ನಮ್ಮನ್ನ ಇಲ್ಲಿ ಕಳ್ಸಿದ್ಲಾ? ಇದರಿಂದ ಅವಳಿಗೇನ್ ಲಾಭ? ನೋಡ್ ನಕ್ಷತ್ರ, ನೀನು ಅಮ್ಮನ ಹತ್ರ ಮಾತಾಡೋದಕ್ಕಿಂತ ಮುಂಚೆ ಮೊದಲು ನನ್ನ ಹತ್ರ ಡಿಸ್ಕಸ್ ಮಾಡು. ಈ ವಿಷಯ ಅಮ್ಮಂಗೆ ಹೇಳ್ಬೇಕೋ ಬೇಡೋ ಅಂತ ನಾನ್ ಡಿಸೈಡ್ ಮಾಡ್ತೀನಿ. ಡಿಸೈಡ್ ಮಾಡಕ್ ಏನು ಇಲ್ಲ ಕಣೋ, ಹೇಳೋದು ಹೇಳಲೇಬೇಕು. ನಿನ್ಗೊಂದ್ಸಲ ಶಕುಂತಲಾ ಮೇಡಮ್ಗೊಂದ್ಸಲ ಹೇಳಕ್ ನಂಗೆ ಕಷ್ಟ ಆಗುತ್ತೆ. ನಿಮ್ಮಿಬ್ಬರನ್ನ ನಿಲ್ಸಿ ಶ್ವೇತಾ ಮೇಡಮ್ನ ನಿಮ್ ಮುಂದೆ ನಿಲ್ಸಿ ಎಲ್ಲ ಒಟ್ಟಿಗೆ ಹೇಳ್ತೀನಿ, ಎಲ್ಲ ಕ್ಲಿಯರ್ ಆಗುತ್ತೆ. ಕೂತ್ಕೊಳ್ಳಿ. ಶ್ವೇತಾ, ಟೈಮ್ ಆಯ್ತು, ಬನ್ನಿ. ನನಗಿಲ್ಲಿ ಸಾಯೋಂಗಾಗಿದೆ, ಅದ್ರ ಮಧ್ಯೆ ಇವಂದನ್ ಬೇರೆ. ಹಲೋ ಪಾಪು, ನೀನ್ ಹೇಳ್ದಂಗೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ವೆಂಕಟರಮಣ ಸ್ವಾಮಿ ದೇವಸ್ಥಾನ ತಾನೆ? ಯಾವ್ದೋ ಒಂದು. ಏನೀಗ? ಯಾಕೆ ಪಾಪು, ಏನೋ ಅಪ್ಸೆಟ್ ಆಗಿರೋ ಹಾಗಿದೆ, ಏನಾಯ್ತು? ನಿಮ್ಗೆ ಯಾಕೆ? ವಿಷಯ ಏನು ಅಂತ ಹೇಳಿ. ಅದು ಇಲ್ಲಿ ಅರ್ಚಕ್ರ ಹತ್ರ ವಿಚಾರಿಸಿದ್ವಿ. ನಮ್ಮ ಹೆಸರಲ್ಲಿ ಯಾವ ಹೋಮನು ಬುಕ್ ಆಗಿಲ್ಲ ಅಂತಿದ್ದಾರೆ. ಅದಕ್ಕೇನೀಗ? ಬುಕ್ ಆಗಿಲ್ಲ ಅಂದ್ರೆ ಬುಕ್ ಮಾಡಿಸ್ಕೊಂಡು ಪೂಜೆ ಮುಗಿಸ್ಕೊಳ್ಳಿ, ಅದನ್ನು ನನ್ಗೆ ಹೇಳ್ಬೇಕಾ? ಏನ್ ಮೇಡಮ್ ತುಂಬಾ ಜೋರಾಗಿ ಮಾತಾಡ್ತಿದ್ದೀರಾ? ಏನಾಯ್ತು? ಶ್ವೇತಾ, ಯಾರ ಹತ್ರ ಮಾತಾಡ್ತಾ ಇದೀರಾ? ಯಾಕೆ ಬೈತಾ ಇದೀರಾ? ಎನಿ ಪ್ರಾಬ್ಲಮ್? ನಥಿಂಗ್ ಭೂಪತಿ. ಮೇ ಬಿ ಏನೋ ಕನ್ಫ್ಯೂಷನ್ ಇರ್ಬೇಕು. ಇನ್ ಕೇಸ್ ಬುಕ್ ಆಗಿಲ್ಲ ಅಂದ್ರೆ ಬುಕ್ ಮಾಡಿಸ್ಕೊಂಡು ಪೂಜೆ ಮುಗಿಸ್ಕೊಂಡ್ ಬನ್ನಿ, ಓಕೆನಾ?
ಏನ್ರಿ ಇವಳು ಗಳಿಗೆಗೆ ಒಂದೊಂಥರ ಮಾತಾಡ್ತಾಳೆ. ಭೂಪತಿ ಅಲ್ಲೇ ಇದ್ದ ಅನ್ಸತ್ತಲ್ವಾ? ನಂಗೆ ಭೂಪತಿ ವಾಯ್ಸ್ ಕೇಳಿಸ್ತು. ಭೂಪತಿ ಅಲ್ಲೇ ಇದ್ದ ಅಂತ ನಮ್ಮ ಹತ್ರ ಚೆನ್ನಾಗಿ ಮಾತಾಡ್ಸಿದ್ಲು ಅನ್ಸತ್ತಲ್ವಾ? ನಂಗಂತೂ ಅರ್ಥ ಆಗ್ತಾ ಇಲ್ಲ, ಎಲ್ಲ ತುಂಬಾ ಗೊಂದಲ ಆಗ್ತಿದೆ. ಮೇಡಮ್, ಇನ್ನೊಂದ್ ಜೋಕ್ ಹೇಳ. ಗಂಡ ಹೆಂಡತಿ ಕೇಳ್ತಾನಂತೆ, ಲೇ ನಿನ್ಗೆ ಹಬ್ಬಕ್ಕೆ ಸೀರೆ ಕೊಡಿಸ್ಲೋ ಚೂಡಿದಾರ್ ಕೊಡಿಸ್ಲೋ ಅಂತ. ಅದಕ್ಕೆ ಅವ್ಳು ಏನ್ ಹೇಳ್ತಾಳೆ ಗೊತ್ತಾ ಮೇಡಮ್? ನಿಮ್ಗೆ ಒಗ್ಯಕ್ಕೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನೇ ಕೊಡ್ಸ್ರಿ ಅಂತಾಳಂತೆ. ಯಾಕೆ ಮೇಡಮ್, ಜೋಕ್ ಚೆನ್ನಾಗಿರ್ಲಿಲ್ವಾ? ಇನ್ನೊಂದೇಳ? ಏನೋ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಿರೋ ಹಾಗಿದೆ ಶ್ವೇತಾ ಮೇಡಮ್. ಅಯ್ಯೋ ಬಿಟ್ಟಾಕಿ ಮೇಡಮ್, ನೀವ್ ಎಷ್ಟೇ ಯೋಚನೆ ಮಾಡಿದ್ರೋ ಅದೇನಾಗ್ಬೇಕೋ ಅದೇ ಆಗೋದು. ಅದನ್ನಂತೂ ಯಾರ ಕೈಲೂ ಬದಲಾಯಿಸಕ್ಕಾಗಲ್ಲ. ನಕ್ಷತ್ರ, ಯಾಕೆ ವಿಚಿತ್ರವಾಗಿ ಮಾತಾಡ್ತಾ ಇದ್ಯಾ? ಆಗ್ಬೇಕಾಗಿರೋದು ಹಾಗೆ ಆಗತ್ತೆ ಅಂದ್ರೆ ಏನ್ ಅರ್ಥ? ಏನಾಗ್ಬೇಕು ಕರೆಕ್ಟ್ ಆಗಿ ಹೇಳು ನಕ್ಷತ್ರ. ನೀನ್ ಏನ್ ಮಾತಾಡ್ತಾ ಇದ್ಯಾ? ಗೊತ್ತಾಗುತ್ತೆ ಕಣ ಮಿಸ್ಟ್ರಿ. ಎಲ್ಲ ಹೇಳ್ಬೇಕು ಅಂತಲೇ ಹೊರಟಿದ್ದೀನಲ್ವಾ, ಹೇಳೇ ಹೇಳ್ತೀನಿ. ನೀವ್ ಯಾರು ಅನ್ಕೊಂಡೇ ಇರಲ್ಲ ಆ ತರ ಸರ್ಪ್ರೈಸು ಅಲ್ವಾ ಮೇಡಮ್?